ಪೇಪರ್ 2 ಸಿ ಸ್ಯಾಟ್ನ ಒಳಗಡೆ ನಮಗೇನಿದೆ ಮೆಂಟಲ್ ಎಬಿಲಿಟಿ ಅಂತ ಹೇಳ್ತೀವಿ, ಮಾನಸಿಕ ಸಾಮರ್ಥ್ಯ. ಮಾನಸಿಕ ಸಾಮರ್ಥ್ಯದ ಒಳಗಡೆನೂ ಕೂಡ ನೀವು ಎರಡು ರೀತಿಯ ಪ್ರಶ್ನೆಗಳನ್ನು ನೋಡ್ಬೋದು. ಅಂದರೆ ಒಂದು ಯಾವುದು ಕ್ವಾಂಟಿಟೇಟಿವ್ ಆ್ಯಪ್ಟಿಟ್ಯೂಡ್ ಅಂತ ಕರಿತೀರ. ಸೊ ಅಂದರೆ ಅದರಲ್ಲಿ ಏನಿರುತ್ತೆ ಗಣಿತಕ್ಕೆ ಸಂಬಂಧಪಟ್ಟ ಹಾಗೆ ಬಂದರೆ, ಸೊ ಇನ್ನೊಂದು ಯಾವ್ದು ಬರುತ್ತೆ ಲಾಜಿಕಲ್ ರೀಸನಿಂಗ್ ಅಂತ ಬರುತ್ತೆ. ಸೊ ಅದು ಎರಡಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ನಾವು ಮೆಂಟಲ್ ಎಬಿಲಿಟಿ ಒಳಗಡೆ ನೋಡ್ತೀವಿ. ಸೊ ಇನ್ನು ಅದರ ಜೊತೆಯಲ್ಲಿ ಇಂಗ್ಲೀಷ್ ಕಾಂಪ್ರಹೆನ್ಷನ್, ಇಂಗ್ಲೀಷ್ ಗ್ರಹಿಕೆ. ಅಂದರೆ ನಾರ್ಮಲ್ ಆಗಿ ಏನಿರುತ್ತೆ ಅಲ್ಲಿ ಪ್ಯಾರಾಗ್ರಾಫ್ಗಳನ್ನು ಕೊಟ್ಟಿರ್ತಾರೆ, ಅದನ್ನು ಓದಿ ಅರ್ಥೈಸಿಕೊಂಡು ಆ ಪ್ಯಾರಾಗ್ರಾಫ್ಗೆ ಸಂಬಂಧಿಸಿದಂಥ ಪ್ರಶ್ನೆಗಳನ್ನು ಉತ್ತರಿಸೋದಿರುತ್ತೆ. ಸೊ ಇದರ ಒಳಗಡೆ ಸಿ ಸ್ಯಾಟ್ ಪೇಪರ್ 2 ಏನಿದೆ ಇದು ಎಲಿಜಿಬಿಲಿಟಿಗೆ ಮಾತ್ರ ಇರುವಂಥದ್ದು. ಅಂದರೆ ಇದರಲ್ಲಿ ನೀವೇನು ಮಾಡಬೇಕಾಗತ್ತೆ 33.33%. ಸೊ ಮಾರ್ಕ್ಸನ್ನು ತೆಗಿಬೇಕು, ಅಥವಾ 200ಕ್ಕೆ ಇದರ ಒಳಗಡೆ 67 ಮಾರ್ಕ್ಸ್ಗಳನ್ನು ತೆಗೆದ್ರೆ ಸೊ ಅವ್ರದ್ದು ಏನಾಗುತ್ತೆ, ಸೊ ಕ್ವಾಲಿಫೈ ಆಗಿದೆ ಅಂತ ಹೇಳಾಗುತ್ತೆ. ಪೇಪರ್ 1ನಲ್ಲಿ ನೀವು ತೆಗೆದಿರುವಂಥ ಸ್ಕೋರ್ ಏನಾಗುತ್ತೆ ಅದು ಮೆರಿಟ್ ಲಿಸ್ಟ್ಗೆ ಕನ್ಸಿಡರ್ ಆಗುತ್ತೆ. ಸೊ ಅದರೊಳಗಡೆ ಯಾರು ಹೆಚ್ಚಾಗಿ ಸ್ಕೋರ್ ಮಾಡಿದ್ರು ಅವ್ರು ಏನಾಗ್ತಾರೆ ಕಟ್ ಆಫ್ಗಿಂತ ಮೇಲ್ಗಡೆ ಬಂದರೆ ಅವರನ್ನು ಎರಡನೇ ಹಂತ ಅಂದರೆ ಮೇನ್ಸ್ಗಾಗಿ ಅಥವಾ ಮುಖ್ಯ ಪರೀಕ್ಷೆಗಾಗಿ ಸೆಲೆಕ್ಷನ್ ಮಾಡಲಾಗುತ್ತೆ. ನಮ್ಮ ಈ ಒಂದು ಇನ್ಸ್ಟಿಟ್ಯೂಟ್ನಲ್ಲಿ ಹೊಸದಾದಂಥ ಬ್ಯಾಚ್ಗಳು ಕೂಡ ಸ್ಟಾರ್ಟ್ ಆಗ್ತಾ ಇದೆ. ನೀವೇನಾದರೂ ನಿಮ್ಮ ಕನಸಿನ ಜಾಬನ್ನು ಪಡ್ಕೋಬೇಕು ಅಂತಂದರೆ ದಯವಿಟ್ಟು ನಮ್ಮ ಇನ್ಸ್ಟಿಟ್ಯೂಟ್ನ ಸೊ ಈ ಒಂದು ಹೊಸ ಬ್ಯಾಚ್ನ ವಿದ್ಯಾರ್ಥಿಗಳಾಗಿ ಸೇರ್ಕೊಳ್ಳಿ ಅಂತ ಹೇಳ್ತಾ ಸೊ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ.